ಮಡಿಕೇರಿ ನಗರದ ಶ್ರೀ ಮುತ್ತಪ್ಪ ದೇವಾಲಯದಲ್ಲಿರುವ ಶ್ರೀ ಭಗವತಿ ದೇವಿಯ ವಾರ್ಷಿಕ ಪೊಂಗಾಲ ಉತ್ಸವ ಮೇ 18ರಂದು ನಡೆಯಲಿದೆ ಎಂದು ಶ್ರೀ ಮುತ್ತಪ್ಪ ಮಹಿಳಾ ವೇದಿಕೆಯ ಅಧ್ಯಕ್ಷೆ ಶಾರದಾ ರಾಮನ್ ತಿಳಿಸಿದ್ದಾರೆ. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕೊಡಗಿನ ಪುರಾತನ ದೇವಾಲಯಗಳಲ್ಲಿ ಒಂದಾದ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಪಾರ್ವತಿ, ಸರಸ್ವತಿ, ಮಹಾಲಕ್ಷ್ಮಿ, ದುರ್ಗಿ ಸಂಕಲ್ಪದಲ್ಲಿರುವ ಶ್ರೀ ಭಗವತಿ ದೇವಿಗೆ ಪೊಂಗಾಲ ಸೇವೆಯನ್ನು ಬೆಳಗ್ಗೆ 8:30ಕ್ಕೆ ನಡೆಸಲು ಉದ್ದೇಶಿಸಲಾಗಿದ್ದು, ಈ ಬಾರಿ ವಿಜೃಂಭಣೆಯಿಂದ ಉತ್ಸವವನ್ನು ನಡೆಸಲಾಗುತ್ತೆ. ಇದು ಕೇವಲ ಮಹಿಳೆಯರು ಮಾತ್ರ ನಡೆಸುವ ಪುಣ್ಯ ಕಾರ್ಯವಾಗಿದ್ದು, ಪೊಂಗಾಲ ಸಮರ್ಪಣೆಯಿಂದ ಮನೆಯಲ್ಲಿ ಆರೋಗ್ಯ, ಶಾಂತಿ, ನೆಮ್ಮದಿ ನೆಲೆಸುವ ನಂಬಿಕೆಯಿದೆ ಎಂದರು. ಇಟ್ಟಿಗೆ ಅಥವಾ ಕಲ್ಲುಗಳನ್ನು ಜೋಡಿಸಿ, ಒಲೆಯನ್ನು ಹಾಕಿ, ಸೌದೆಗಳನ್ನು ಜೋಡಿಸಿ ಸಿದ್ಧಪಡಿಸಿದ ಬಳಿಕ ಅರ್ಚಕರು ನೀಡಿದ ಕರ್ಪೂರದ ಆರತಿಯಿಂದ ಒಲೆಯನ್ನು ಉರಿಸಿ ಹೊಸ ಮಡಿಕೆಯಲ್ಲಿ ನೀರು ತುಂಬಿಸಿ ಪೊಂಗಾಲ ತಯಾರಿಕೆ ಮಾಡಲಾಗುತ್ತೆ ಎಂದರು. ಸಣ್ಣ ವಿವರಣೆಯನ್ನು ಕೊಡಲಿಕ್ಕೆ ಇಷ್ಟಪಡ್ತೇನೆ. ಕೊಡಗಿನ ಪುರಾತನ ದೇವಾಲಯಗಳಲ್ಲೊಂದಾದ ಮಡಿಕೇರಿಯ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಭಗವತಿ ದೇವಿ ಈ ಕ್ಷೇತ್ರದಲ್ಲಿ ಕನ್ನಡಿ ಬಿಂಬದಲ್ಲಿ ಪ್ರತಿಷ್ಠಿತರಾಗಿದ್ದು, ಸರಸ್ವತಿ, ಪಾರ್ವತಿ, ಮಹಾಲಕ್ಷ್ಮಿ, ದುರ್ಗಿ ಸಂಕಲ್ಪದಲ್ಲಿ ಕಾಣಬಹುದು. ಈ ಭಗವತಿ ದೇವಿಗೆ ಪ್ರತಿ ವರ್ಷ ನಡೆಸಿಕೊಂಡು ಬರುತ್ತಿರುವ ಪೊಂಗಾಲ ಸೇವೆಯು ಈ ವರ್ಷ ಮೇ ತಿಂಗಳ 18ನೇ ತಾರೀಕು ಭಾನುವಾರ ಬೆಳಿಗ್ಗೆ 8:30 ಗಂಟೆಗೆ ಅತ್ಯಂತ ವಿಜೃಂಭಣೆಯಿಂದ ಶ್ರದ್ಧಾ ಭಕ್ತಿಪೂರ್ವಕವಾಗಿ ನಡೆಯಲಿದೆ. ಪೊಂಗಾಲ ಮಹೋತ್ಸವವು ಕೇರಳದ ತಿರುವನಂತಪುರಂನಲ್ಲಿರುವ ಆಟುಂಗಾಲ್ ಭಗವತಿ ಕ್ಷೇತ್ರದಲ್ಲಿ ಲಕ್ಷಾಂತರ ಮಹಿಳಾ ಭಕ್ತಾದಿಗಳಿಂದ ನಡೆಸಲ್ಪಡುವ ಶ್ರೇಷ್ಠವಾದ ಸೇವೆಯಾಗಿರುತ್ತದೆ. 2009ರಲ್ಲಿ ಈ ಸೇವೆಯು ಸುಮಾರು 25 ಲಕ್ಷ ಮಹಿಳಾ ಭಕ್ತೆಯರಿಗಿಂತಲೂ ಹೆಚ್ಚಿನ ಜನ ಅಲ್ಲಿ ಭಾಗವಹಿಸಿ ವಿಶ್ವ ದಾಖಲೆ ಅಂದರೆ ಗಿನ್ನಿಸ್ ರೆಕಾರ್ಡ್ ಕೂಡ ಆಗಿರುತ್ತದೆ. ಇತ್ತೀಚೆಗೆ 35 ಲಕ್ಷ ಅಲ್ಲ, ಇನ್ನೂ ಹೆಚ್ಚಿನ ಮಹಿಳಾ ಭಕ್ತೆಯರು ಈ ಸೇವೆಯಲ್ಲಿ ಭಾಗವಹಿಸಿದ್ದಾರೆ ಎಂದಿರುವ ಪ್ರತೀತಿ ಇದೆ. ಹಿಂದಿನ ವರ್ಷದಲ್ಲಿ ಇನ್ಫೋಸಿಸ್ನ ಡಾಕ್ಟರ್ ಸುಧಾಮೂರ್ತಿಯವರು ಕೂಡ ಈ ಪೊಂಗಾಲ ಸೇವೆಯಲ್ಲಿ ಭಾಗವಹಿಸಿ ದೇವಿಯ ಕೃಪೆಗೆ ಪಾತ್ರರಾಗಿದ್ದಾರೆ. ಅಂತಹ ಪವಿತ್ರವಾದ ಪೂಜೆಯನ್ನು ಮಡಿಕೇರಿ ಶ್ರೀ ಮುತ್ತಪ್ಪ ದೇವಾಲಯದ ಆವರಣದಲ್ಲಿರುವ ಶ್ರೀ ಭಗವತಿ ದೇವಿಯ ಸನ್ನಿಧಿಯಲ್ಲಿ ನಡೆಯಲಿರುವುದು ಕೊಡಗಿನ ಸರ್ವ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗೆ ಒಂದು ಸುವರ್ಣಾವಕಾಶ ಆಗಿದೆ. ಈ ಸೇವೆಯನ್ನು ಕೇವಲ ಮಹಿಳೆಯರೇ ನಡೆಸುವ ಒಂದು ಪುಣ್ಯ ಕಾರ್ಯವಾಗಿರುತ್ತದೆ. ಪೊಂಗಾಲ ಸಮರ್ಪಣೆಯಿಂದ ಮನೆಯಲ್ಲಿ ಆರೋಗ್ಯ, ಶಾಂತಿ, ಸಮಾಧಾನ ಉಂಟಾಗುತ್ತದೆ. ಮದುವೆ, ಶಿಕ್ಷಣ, ಆರೋಗ್ಯ ಮುಂತಾದಕ್ಕೆ ಸಂಬಂಧಿಸಿದಂಥ ಎಲ್ಲ ಪ್ರಾರ್ಥನೆಯನ್ನು ತಾಯಿ ಭಗವತಿ ದೇವಿ ನೆರವೇರಿಸಿಕೊಡ್ತಾಳೆ ಎಂಬುದು ನಂಬಿಕೆ. ಇಟ್ಟಿಗೆ ಅಥವಾ ಕಲ್ಲುಗಳನ್ನು ಜೋಡಿಸಿ, ಒಲೆಯನ್ನು ಹಾಕಿ, ಸೌದೆಗಳನ್ನು ಜೋಡಿಸಿ ಸಿದ್ಧಪಡಿಸಿದ ನಂತರ ಅರ್ಚಕರು ನೀಡಿದ ಕರ್ಪೂರದಾರತಿಯಿಂದ ಒಲೆ ಉರಿಸಿ ಹೊಸ ಮಡಿಕೆಯಲ್ಲಿ ನೀರು ತುಂಬಿಸಿ ಪೊಂಗಾಲ ತಯಾರಿಕೆ ಮಾಡುವುದು ಕ್ರಮ. ಪೊಂಗಾಲ ತಯಾರಿಕೆಯಾಗಿ ಏನೇನು ವಸ್ತುಗಳು ಬೇಕು ಅನ್ನೋದನ್ನು ಒಂದು ಸಣ್ಣ ಮಾಹಿತಿ ಕೊಡ್ತಾ ಇದ್ದೇನೆ. ಹೊಸ ಮಡಿಕೆ, ಸೌದೆ, ಅಕ್ಕಿ, ಬೆಲ್ಲ, ತೆಂಗಿನಕಾಯಿ, ತುಪ್ಪ, ಏಲಕ್ಕಿ, ದ್ರಾಕ್ಷಿ, ಗೋಡಂಬಿ ಈ ಮುಂತಾದವುಗಳನ್ನು ದೇವಸ್ಥಾನದಿಂದಲೇ ಒದಗಿಸಿಕೊಡಲಾಗುತ್ತದೆ. ಪೊಂಗಾಲ ತಯಾರಿಸುವಾಗ ಉಕ್ಕಿ ಬೆಂಕಿಗೆ ಬಿದ್ದರೆ ದೇವಿಯ ಕೃಪೆ ನಮ್ಮದಾಗಿದೆ ಎಂಬುದು ನಮ್ಮ ನಂಬಿಕೆ. ಅಲ್ಲದೆ ನಮ್ಮಲ್ಲಿ ಮನೆ ಗೃಹ ಪ್ರವೇಶ ಮಾಡುವಾಗ ಸಹ ಆ ಹಾಲು ಉಕ್ಕಿ ಪೂರ್ವ ದಿಕ್ಕಿಗೆ ಬಿದ್ದು ಒಲೆಗೆ ಉಬ್ಬಿದ್ದರೆ ಅದು ಕೂಡ ನಾವು ಬೀಳುವಂತೆ ಮಾಡ್ತೇವೆ. ಅದು ಕೂಡ ಶುಭ ಲಕ್ಷಣ ಮತ್ತು ಅದೊಂದು ಬಹಳ ಉತ್ತಮವಾದ ಒಂದು ಲಕ್ಷಣ ಅಂತ ಕೂಡ ನಾವು ನಂಬ್ತೇವೆ. ಅಲ್ಲದೆ ಶ್ರೀದೇವಿ ಭಗವತಿಯ ಆಶೀರ್ವಾದ ದೊರಕಿ ನಮ್ಮ ಮಕ್ಕಳು, ಪತಿ ಹಾಗೂ ಕುಟುಂಬದ ಆರೋಗ್ಯ, ಐಶ್ವರ್ಯ, ಸಮೃದ್ಧಿಯಾಗಿ ಸುಖ ಶಾಂತಿ ಉಂಟಾಗುತ್ತದೆ. ಈ ಪೊಂಗಾಲ ಕಾರ್ಯಕ್ರಮಕ್ಕೆ ಕೊಡಗಿನ ಸಮಸ್ತ ಭಕ್ತರು ಆಗಮಿಸಿ ದೇವಿಯ ಪ್ರಸಾದವನ್ನು ಸ್ವೀಕರಿಸಿ ದೇವಿ ಕೃಪೆಗೆ ಪಾತ್ರರಾಗಬೇಕಾಗಿ ಆಡಳಿತ ಮಂಡಳಿ ಕೋರಿದೆ. ಬೇರೆ ರೀತಿಯಲ್ಲಿ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳಿಕ್ಕೆ ಹೋಗುವಾಗ ಎಲ್ಲೆಲ್ಲಿ ಏನೇನು ತೊಂದರೆ ಆಗ್ತದೆ ಅಂತ ನಿಮಗೆ ನಾನು ಹೇಳಬೇಕಾಗಿಲ್ಲ. ಆ ಥರದ ಸಂಸ್ಕೃತಿ ನಮ್ಮದು ಆಗ್ತಾ ಇದೆ. ಹಾಗಾಗಿ ನಮ್ಮನ್ನು ಹಿಂದೂ ದೇಶವಾಗಿ ಉಳಿಸಲಿಕ್ಕೆ ನಾವು ಪ್ರಯತ್ನ ಪಡಬೇಕು. ಅದಕ್ಕಾಗಿ ನಮ್ಮ ಸಂಸ್ಕೃತಿಯನ್ನು ಬೆಳೆಸಲಿಕ್ಕೆ ಮನೆಯಿಂದ ಮಹಿಳೆಯರಲ್ಲಿ ಪ್ರಯತ್ನ ಪಡಬೇಕು. ಮನೆಯೇ ಮೊದಲ ಪಾಠಶಾಲೆ ಅಂತ ಹೇಗೆ ಹೇಳ್ತೀವೋ ಅದೇ ಥರ ನಮ್ಮ ಸಂಸ್ಕೃತಿ, ನಮ್ಮ ಸಂಸ್ಕಾರವನ್ನು ಬೆಳೆಸಲಿಕ್ಕೂ ಕೂಡ ಮನೆಯೇ ಒಂದು ಪ್ರಾರಂಭಿಕ ಶಾಲೆ ಆಗಬೇಕು ಅಂತೇಳಿ ನಮ್ಮ ಮಹಿಳಾ ವೇದಿಕೆ, ಶ್ರೀ ಮುತ್ತಪ್ಪ ದೇವಸ್ಥಾನದ ಮಹಿಳಾ ವೇದಿಕೆ ಅಪೇಕ್ಷಿಸಿದೆ. ತಲೆಗೆ ಮತ್ತು ಸೊಂಟಕ್ಕೆ ಕಟ್ಟಲು 2 ಶುಭ್ರವಾದ ಚೇಲೆ ಮುಂದೆ ಅಂದರೆ ಬಿಳಿ ಟವಲ್ ತರಬೇಕಾಗುತ್ತದೆ. ಸೇವೆ ಮಾಡಿಸುವ ಮಹಿಳೆಯರು 3 ದಿನ ಶುದ್ಧಿಯಿಂದ ವ್ರತ ಮಾಡಿ ಶುಭ್ರ ವಸ್ತ್ರಧಾರಿಗಳಾಗಿ ಶ್ರದ್ಧಾಭಕ್ತಿಯಿಂದ ಸಿದ್ಧರಾಗಬೇಕು ಅಂತೇಳಿ ಈ
ಮೂಲಕ ನಾವು ಸಮಸ್ತ ಚಾನೆಲ್ನವರಿಗೂ ಹಾಗೂ ಎಲ್ಲ ಇವರಿಗೆ ಪತ್ರಿಕಾ ಮಾಧ್ಯಮದವರನ್ನು ನಾನು ಕೋರಿಕೊಳ್ತೇನೆ. ಹಾಗೆ ನಾವು ಈ ಕೂತಿರುವ ಸಂಪರ್ಕ ಮಾಡಿ ತಮ್ಮ ಹೆಸರನ್ನು ನೋಂದಾಯಿಸಿಕೊಂಡರೂ ಕೂಡ ಸಾಕು, ಅಥವಾ ಅವರೇ ದೇವಸ್ಥಾನಕ್ಕೆ ಬಂದು ನಮ್ಮ ಕೌಂಟರಲ್ಲಿ ಅವರ ಹೆಸರು ಮತ್ತು ನಕ್ಷತ್ರ. ಗೋಷ್ಠಿಯಲ್ಲಿ ವೇದಿಕೆಯ ಸಲಹೆಗಾರರಾದ ವಿಶಾಲಾಕ್ಷಿ ಸುಕುಮಾರ್, ಕಾರ್ಯಕ್ರಮದ ಸಂಚಾಲಕರಾದ ಪವಿತ್ರ ರೆಜಿ, ಸದಸ್ಯರಾದ ಮಂಜುಳಾ ಶಿವಕುಮಾರ್, ಪಾಂಡಂಡ ಸರಿತಾ ಅಯ್ಯಪ್ಪ, ಶ್ರೀ ಮುತ್ತಪ್ಪ ದೇವಾಲಯ ಸಮಿತಿ ಅಧ್ಯಕ್ಷ ಟಿ.ಕೆ. ಸುಧೀರ್ ಪಾಲ್ಗೊಂಡಿದ್ದರು.